ಸರ್ ಇದು ಮಂಡಿಲಿ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಮಂಡಿಲಿ ಅಂದ್ಬಿಟ್ಟು ಹಾ ಗೋಡಾತನು ಅಂತ ಕರಿಬಹುದು. ಹೌದು. ಇದು ಕಿಡ್ನಿ ಸರ್, ಇದು ಕಿಡ್ನಿ. ಸರ್ ಇದು ಬೀಜ ಹಾ ಸರ್, ಇದು ಚಾಪ್ಸ್ ಹಾ ಸರ್, ಇದು ಇಕ್ಕೆಕಳ್ಳು ಸರ್, ಇದು ಆಲ್ಟು ಹಾ. ಸರ್. ಈ ತರ ಐಟಮ್ಗಳೆಲ್ಲ ಸ್ವಲ್ಪ ಸಪರೇಟ್ ಆಗಿಲ್ಲ. ನಾವು ಕಲಾಸಿಪಾಳ್ಯದಲ್ಲಿ ಸುಮಾರು ಒಂದು 25 ವರ್ಷ ಹಿಂದೆಗಡೆನೆ ಹೋಗಿದ್ವಿ ಸರ್. ಓಕೆ. ಕಲಾಸಿಪಾಳ್ಯದಲ್ಲಿ SL ಲಕ್ಷ್ಮಣ್ ಗೌಡ್ರು ಅಂತ ಅನ್ಬಿಟ್ಟು ಹಾ ಅವ್ರ ತಂದೆಯವರು ಇದ್ರು, ಸಿದ್ದಪ್ಪರು ಅಂತ ಅನ್ಬಿಟ್ಟು. ಓಕೆ. ನಾವು ಇವತ್ತು ಬಂದಿರುವಂತದ್ದು ಮದ್ದೂರಿನ ಒಂದು ಮಂಡ್ಯ ಕಡೆಯಿಂದ ಬರ್ಬೇಕಾದ್ರೆ ಮದ್ದೂರು ಎಕ್ಸಿಟ್. ಸೊ ಅಲ್ಲಿಂದ ಜಸ್ಟ್ ಒಂದು 30-40 ಮೀಟರ್ ದೂರದಲ್ಲಿ ಇರುವಂತದ್ದು. ಇದು ಬಂದು ನ್ಯೂ ಕಲಾಸಿಪಳ್ಳಿಯ ಚಾಕ್ನಾ ಸೆಂಟರ್ ಅಂದ್ಬಿಟ್ಟು. ಸೊ ನೋಡಿ, ನೀವು ಏನ್ ಮಾಡ್ತಾ ಇದಾರೆ ನೋಡ್ತಾ ಇರ್ಬೋದು. ಸೊ ಇವ್ರು ಬಂದು ಕುಮಾರ್ ಅಂತ. ಇವರು ಆಕ್ಚುಲಿ ಇವರು ಕಲಾಸಿಪಳ್ಳ್ಯದಲ್ಲಿ ಒಂದು 20-22 ವರ್ಷದಿಂದ ಚಿಕ್ಕದ್ರಲ್ಲೇ ಹೋಗಿ ಅಲ್ಲಿ ಸೇರ್ಕೊಂಡು ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ನ ಮತ್ತೆ ಇಲ್ಲಿ ನಮ್ಮ ಮದ್ದೂರಿನಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಇವರು ನ್ಯೂ ಕಲಾಸಿಪಳ್ಳಿಯ ಚಾಕ್ನಾ ಸೆಂಟರ್ ಅಂದ್ಬಿಟ್ಟು ಒಂದು ಶಾಪ್ ನ ಓಪನ್ ಮಾಡಿದ್ದಾರೆ. ಸೊ ಇಲ್ಲಿ ಇವರು 2 ವರ್ಷಗಳ ಹಿಂದೆ ಶಾಪ್ ಓಪನ್ ಮಾಡಿರುವಂತದ್ದು. ಸೊ ಇಲ್ಲಿ ಕಸ್ಟಮರು ಮತ್ತೆ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ, ಹಾಗೇನೆ ಎಲ್ಲ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಎಲ್ಲವನ್ನು ನಾನು ಅವರಿಂದನೇ ಕೇಳಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇದು ನಾವು ಕಲಾಸಿಪಾಳ್ಯದಲ್ಲಿ ಸುಮಾರು ಒಂದು 25 ವರ್ಷ ಹಿಂದೆಗಡೆನೆ ಹೋಗಿದ್ವಿ ಸರ್. ಓಕೆ ಸರ್ ನಾವು ಆದ ಒಂದು ಹೋದಾಗ ಏನಪ್ಪಾ ಅಂತಂದ್ರೆ ಚಿಕ್ಕದ್ರಲ್ಲೇ ಹೋಗಿ ಸೇರ್ಕೊಂಡಿದ್ವಿ ಸರ್. ಚಿಕ್ಕದ್ರಲ್ಲೇ ಹೋಗಿ ಸೇರ್ಕೊಂಡಿರ? ಹೌದು. ಓಕೆ. ನಮ್ಗೆ ಕಲಾಸಿಪಾಳ್ಯದಲ್ಲಿ SL ಲಕ್ಷ್ಮಣ್ ಗೌಡ್ರು ಅಂತ ಅನ್ಬಿಟ್ಟು ಹಾ ಅವ್ರ ತಂದೆಯವರು ಇದ್ರು, ಸಿದ್ದಪ್ಪರು ಅಂತ ಅನ್ಬಿಟ್ಟು. ಓಕೆ. ಅವ್ರ ಹತ್ರ ನಾವು ಹೋಗಿ ಚಿಕ್ಕದ್ರಲ್ಲಿದ್ದಾಗ ಕೆಲ್ಸ ಕಲ್ತ್ಕೊಂಡು ಓಕೆ. ಇದನ್ನ ಚಾಕ್ನಾ ಅನ್ನೋದ ಅವ್ರು ಸ್ಟಾರ್ಟ್ ಮಾಡಿದ್ರು. ಹಾ ನಾವು ಕೂಡ ಏನಪ್ಪಾ ಅಂದ್ರೆ ನೋಡ್ಕೊಂಡು ಕಲ್ತ್ಕೊಂಡು ಅವ್ರದ್ದು ಅಲ್ಲೇ ಇಟ್ಕೊಂಡು ಹಾ ಕೆಲಸ ಮಾಡ್ಕೊ ಬಂದಿದ್ವಿ ಸರ್. ಹೌದು. ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಮ್ ಸೈಡ್ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಈ ಕಡೆ ಬಂದು ಮಾಡ್ಕೊಂಡಿದೀವಿ ಸರ್. ಹೌದು. ಊರು ಇಲ್ಲೇ ಹತ್ರ ಆಗಿರೋದ್ರಿಂದ ಹಾ ಇದು ನಮ್ಮ ಮದ್ದೂರು, ಇಲ್ಲೇ ಬಂದು ಮಾಡ್ಕೊಂಡಿದೀವಿ. ಓಕೆ. ಇಲ್ಲಿ ಮದ್ದೂರಲ್ಲಿ ಯಾವುದೇ ರೀತಿ ಇಲ್ಲಿ ಚಾಕ್ನಾ ಸೆಂಟರ್ ಇಲ್ಲ. ಹೌದು. ಸೊ ಹಾಗಾಗಿ ನೀವು ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿದ್ದಾರೆ. ಹೌದು. ಎಲ್ಲ ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಕಸ್ಟಮರ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ. ಹೌದು. ತುಂಬಾ ಮಂಡ್ಯ ಕಸ್ಟಮರ್ಸ್, ಮೈಸೂರು, ಬೆಂಗಳೂರು, ಎಲ್ಲಾ ಕಡೆಯಿಂದ, ತುಮಕೂರು, ಎಲ್ಲಾ ಕಡೆಯಿಂದ ಬರ್ತಾರೆ. ಮಂಗಳೂರಿಂದನೂ ಬಂದಿದ್ದಾರೆ. ಮಂಗಳೂರು, ಶಿವಮೊಗ್ಗ ಎಲ್ಲಾರು ಪರಿಚಯ ಇದೆ, ಕಸ್ಟಮರ್ಸ್ ಇದ್ದೀವಿ ಸರ್. ಕೆಜಿ 1000 ರೂಪಾಯಿ, ಅರ್ಧ 500, 1/4 kg 250 ರೂಪಾಯಿ. ಹೌದು ಸರ್. ಇದು ಮಾಮೂಲಿ ಏನಪ್ಪಾ ಅಂತಂದ್ರೆ ಈ ಕಡೆ ಹೋಗುತ್ತೆ ಸರ್, ಅದೇನ್ ತೊಂದ್ರೆ ಏನಿಲ್ಲ, ಹೋಗುತ್ತೆ. ಜಾಸ್ತಿ ಇದೆ ಅದಂತೂ. ಕ್ರೋಡ್ ಅಂತೂ ಸ್ಯಾಟರ್ಡೆ ಸಂಡೇ ಮಾತ್ರ ತುಂಬಾ ಕ್ರೋಡ್ ಇದೆ ಈ ಕಡೆ. ಹೌದು ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಸೀನಾ ಅಂದ್ಬಿಟ್ಟು. ಹಾ ಹಾ ಹೇಳಿ ಸರ್, ಇಲ್ಲಿ ಎಷ್ಟು ಐಟಮ್ ಇದೆ? ಸರ್ ಇದು ಮಂಡಿಲಿ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಮಂಡಿಲಿ ಅಂದ್ಬಿಟ್ಟು ಹಾ ಗೋಡಾತನು ಅಂತ ಕರಿಬಹುದು. ಹೌದು. ಇದು ಕಿಡ್ನಿ ಸರ್, ಇದು ಕಿಡ್ನಿ. ಸರ್. ಇದು ಬೀಜ ಹಾ ಸರ್, ಇದು ಚಾಪ್ಸ್ ಹಾ ಸರ್, ಇದು ಇಕ್ಕೆಕಳ್ಳು ಸರ್, ಇದು ಆಲ್ಟು ಹಾ ಸರ್. ಈ ತರ ಐಟಮ್ಗಳೆಲ್ಲ ಸ್ವಲ್ಪ ಸಪರೇಟ್ ಆಗಿಲ್ಲ, ಸ್ಪೇರ್ ಪಾರ್ಟಿ ಸರ್. ಓಕೆ. ನಾವಿಲ್ಲಿ ಕೆಂಪದೊಡ್ಡಿಯಿಂದ ಹಾ ಮಟನ್ ಐಟಮ್ಸ್ ತಗೊಬರೋದು ಸರ್. ಇದು ಓಕೆ. ಇದು ಬಂದು ಪಕ್ಕ ನಾಟಿ ಮರಿದೆ ಸರ್. ನಾವೇ ಹೋಗ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ಹಾ ನಾವೇ ಅಲ್ಲಿ ನಿಂತ್ಕೊಂಡು ಖುದ್ದಾಗೆ ಹೌದು. ಮಾಡ್ಸ್ಕೊಂಡು ತಗೊಬರ್ತೀವಿ ಸರ್ ಇದು ಐಟಮ್. ಹೌದು. ಹೌದು ಸರ್. ಆಮೇಲೆ ಎಷ್ಟು ಕೆಜಿ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ 12 kg ಇದೆ ಸರ್. ಇಲ್ಲಿ 12 ಕೆಜಿ ಇದೆ. 12 kg ಇದೆ ಸರ್. ಇದು ಓಕೆ. ಅಕಸ್ಮಾತ್ ಒಂದ್ ವೇಳೆ ಖಾಲಿ ಆಯ್ತು ಅಂತಂದ್ರೆ ಮತ್ತೆ ನಾವು ಫೋನ್ ಮಾಡಿದ್ರೆ ಹಾ ಅವರು ತಗೊಬಂದ್ ಕೊಡ್ತಾರೆ ಸರ್. ನಮ್ ಐಟಮ್ ತೊಂದ್ರೆ ಏನಿಲ್ಲ ಸರ್. ಏನಿದ್ರು ಅವತ್ತಿಂದ ಅವತ್ತಿಗೆ ಖಾಲಿ ಆಗ್ಬೇಕು, ಆ ತರ ನಾಟಿ ಮರಿದೆ ನಾವು ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಅವ್ರ ಹತ್ರ ತಗೊಬರ್ತೀವಿ ಸರ್ ಐಟಮ್. ಏನು ಅಲ್ಲಿ KM-ದೊಡ್ಡಿಲಿ ಪಕ್ಕ ಹಳ್ಳಿ ಏನು ನಾಟಿ ಮರಿ ಸಿಗುತ್ತೆ ಸರ್. ಎಲ್ಲ ಅಲ್ಲಿಂದನೇ ತರಿಸೋದು ನಾಟಿ ಮರಿ ಇದೆ ಸರ್. ಇದ್ರದ್ದು ನಮ್ಗೆ ಬೇಕು ಅಂದ್ರೆ ಮೇಕೆದು ಸಿಗುತ್ತೆ, ಟಗರು 2 ಮಿಕ್ಸ್ ಇರುತ್ತೆ ಸರ್. ಮಿಕ್ಸ್ ಇರುತ್ತೆ. ಮೇಕೆ ಟಗರು 2 ಮಿಕ್ಸ್ ಇರುತ್ತೆ ಸರ್. ಇದು ನಮ್ಗೆ ಸಪರೇಟ್ ಆಗಿದೆ ಮೇಕಿದೆ ಬೇಕು, ಇದ್ರದೇ ಬೇಕು ಅಂತ ಹೇಳಿದ್ರೆ, ಟಗರದ ಬೇಕು ಅಂದ್ರೆ ನಾವು ಅಲ್ಲಿ ಮೊದ್ಲೇ ಆರ್ಡರ್ ಕೊಟ್ರೆ ಸಪರೇಟ್ ಆಗಿ 1 kg 2 kg ಸಪರೇಟ್ ಆಗಿ ಎತ್ತಿಕ್ಕಿರ್ತದೆ ಸರ್. ಇಲ್ಲ ಆಲ್ಮೋಸ್ಟ್ ಇಲ್ಲ ಅಂದ್ರೆ ಮಾಮೂಲಿ ನಾರ್ಮಲ್ ಆಗಿ ಅಂದ್ರೆ ಮೇಕೆ ಕುರಿ 2 ಮಿಕ್ಸ್ ಇರುತ್ತೆ. ಮಿಕ್ಸ್ ಇರುತ್ತೆ. ಓಕೆ. ನೋಡಿ, ಇದು ಆಲ್ಟ್, ಇದು ಆಲ್ಟ್, ಇದು ಆಲ್ಟ್, ಇದು ಇರ್ಲಿ. ಈಗ ಕಟ್ ಮಾಡ್ತಾರ ಕಟ್ ಮಾಡ್ತಾ ಇದೀವಿ ನೋಡಿ ಸರ್. ಓಕೆ. ಸರ್ ಇದು ಇದೇ ತರ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕಾ ಇದನ್ನ? ಇದು ಸಣ್ಣ ಕಟ್ ಮಾಡ್ಕೋಬೇಕು ಸರ್ ಇದು. ಓಕೆ. ಇಲ್ಲಾಂದ್ರೆ ಅದು ಫ್ರೈ ಇಲ್ಲ, ಬೇಯಲ್ಲ. ನೋಡಿ ಸ್ಲೈಸ್ ಕಟ್ ಮಾಡ್ಕೊಂಡ್ರೆ ಹಾ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಇದು ಬಂದು ಈಗ ಕಟ್ ಮಾಡ್ತಾ ಇರೋದು ಇದು ಸರ್. ಇದು ಲಿವರ್, ಇದು ಲಿವರ್.
ಸರ್ ಇದು ಕಿಡ್ನಿ, ಇದು ಕಿಡ್ನಿ. ಇದು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಸರ್. ಇದು ಓಕೆ ನೋಡಿ ಇದೇ ತರ ಕಟ್ ಮಾಡ್ಕೋಬೇಕು. ಓಕೆ, ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ. ಹೌದು ಸರ್. ಇದು ಗೋಡದ ಸರ್. ಇದು ಗೋಡದ. ಇದು ಹೌದು ಸರ್. ಇದೆಲ್ಲ ಮೇಕೆದು ನೀವು ಮಾಡ್ತಾ ಇರೋದು? ಹೌದು ಸರ್, ಮೇಕೆದೆ ಇದು. ಇದು ಬೀಜ. ಇದು ಬೀಜ ಸರ್. ಇದು ಓಕೆ, ಹೌದು. ಸ್ಮೂತ್ ಆಗಿ ಕಟ್ ಮಾಡ್ಕೋಬೇಕು ಸರ್. ಇದು ಓಕೆ, ಆರಾಮಾಗಿ. ಇದು ಆಲ್ಟು ಮಾಮೂಲಿ ಸರ್. ಇದು ಆಲ್ಟು ಎಕ್ಸ್ಟ್ರಾ ಹಾಕಿದ್ದು ಅರ್ಧ ಕೆಜಿಗೆ. ಓಕೆ, ಆತರ. ಏನ್ ಅರ್ಧ ಕೆಜಿ ಕಸ್ಟಮರ್ ಕೇಳ್ತಾರೆ ಅವೆಲ್ಲವನ್ನು ಮಿಕ್ಸ್ ಮಾಡಿ ನೀವು ಹಾಕೊಡ್ತೀರಾ? ಹೌದು ಸರ್. ಹೌದು ಸರ್. ಓಕೆ. ಇಲ್ಲಾಂದ್ರೆ ಅವ್ರು ಕಸ್ಟಮರ್ ಈಗ ಒಂದೇ ಐಟಮ್ ಬೇಕು ಅಂದ್ರೂ ಹಾಕೊಡ್ತೀರಾ? ಹೌದು ಸರ್. ಹೌದು ಸರ್. ಏನು ಒಂದು ಐಟಮ್ಸ್ ಎಕ್ಸ್ಟ್ರಾ ಇದ್ದಾಗ, ಐಟಮ್ಸ್ ಮಾಲ್ ಬಂದಾಗ ಹಾಕೊಡ್ತೀವಿ ಸರ್. ಇದು ಓಕೆ. ಇದು ಕಟ್ ಮಾಡಿದೆ. ಹಾಕ್ಬೇಕಾ? ಕಟ್ ಮಾಡಾಗಿದೆ, ಈಗೆಲ್ಲ ಫ್ರೈ ಮಾಡ್ಕೊಂಡು. ಇದು ನೋಡಿ ಸರ್. ಇದು ಕಟ್ ಮಾಡಿದೀವಿ. ಎಲ್ಲ ಸ್ಲೈಸ್ ತರ ಕಟ್ ಮಾಡ್ಕೊಂಡು ನಿಧಾನಕ್ಕೆ ಒಂದೇ ಇದ್ರಲ್ಲಿ ಬೆಂಕಿಲಿ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಡ್ಬೇಕು ಸರ್. ಈಗ ಐಟಮ್ಸ್ ಹಿಂಗ್ ಒಳ್ಳಾಡ್ಸೋದ್ ಬೇಡಕೋದು ನೋಡಿ. ಈ ತರ ದಬಾಕ್ಬೇಕು. ಬೇಯ್ತಾ ಇರ್ತದೆ. ಒಂದೊಂದಾಗಿ ದಬಾಯ್ಕೊಂಡು ತೀಸಿದ್ರೆ ನಿಧಾನಕ್ಕೆ ಬೇಯುತ್ತೆ. ಜಾಸ್ತಿ ಹೆವಿ ಉರಿನೂ ಕೊಟ್ಕೋಬಾರ್ದು. ಅಂದ್ರೆ ನಿಧಾನಕ್ಕೆ ತಾಳ್ಮೆಯಿಂದ ಬೇಯಿಸ್ಕೊಂಡು ಕಸ್ಟಮರ್ಸ್ ನಿಧಾನಕ್ಕೆ ತಿನ್ಕೊ ಹೋದ್ರೆ ನೋಡಿ ಸರ್ ಆರಾಮಾಗಿ ಟೇಸ್ಟ್ ಇರುತ್ತೆ. ಆತಾದ್ರವಾಗಿ ಕೇಳಿದ್ರೆ ಯಾವ್ದೇ ಕಾರಣಕ್ಕೂ ಬೆಂದಿರಲ್ಲ ಸರ್. ಇದು ಇದು ಎಷ್ಟು ಒಂದು 15 ನಿಮಿಷ ಬೇಯಬೇಕು ಸರ್ ಈ ತರ? ಸರ್ ನಿಧಾನಕ್ಕೆ ಬೇಯಿಸಿದ್ರೆ 15 ನಿಮಿಷ ಬೇಕೇ ಬೇಕು ಸರ್. ಏನು ಈಗ ಕಮ್ಮಿ ಫ್ಲೇಮ್ ಅಲ್ಲಿ ಬೇಯಿಸಿದ್ರೆ ನೀಟಾಗಿ ಬೇಯುತ್ತೆ. ಹೌದು. ಆಗ ಕಸ್ಟಮರ್ಗೂ ಕೂಡ ಒಳ್ಳೆ ಟೇಸ್ಟ್ ಸಿಗುತ್ತೆ. ಆಗ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು ಸರ್. ಹೌದು, ಪಕ್ಕ ಇದು. ಓಕೆ. ನೋಡಿ ಏನಾರ ಅಕಸ್ಮಾತ್ ಬೀಜ ಏನಾರ ದಪ್ಪ ಇತ್ತು ಅಂದ್ರೆ ನಾವು ಕಟ್ ಮಾಡಿ ಇದ್ರಲ್ಲಿ ಕಟ್ ಮಾಡ್ಕೊತೀರಾ? ನೈಸ್ ಆಗಿ ಈ ತರ ಕಟ್ ಮಾಡ್ಕೊತೀವಿ. ಈ ಮಸಾಲ ಎಲ್ಲ ಹಾಕ್ಬೇಕಾದ್ರೆ ಬೇಯಿಸ್ಬಿಟ್ಟು ಆಮೇಲೆ ಹಾಕ್ಬೇಕು ಸರ್. ಎಲ್ಲ ಬೇಯ್ತಾ ಇದಂಗೆ ಏನಪ್ಪಾ ಅಂತಂದ್ರೆ ಖಾರ ಒಂದು ರೌಂಡ್ ಹೊಡಿತೀವಿ ಸರ್. ಒಂದ್ ರೌಂಡ್ ಹಾಕ್ತಿವಿ. ಒಂದ್ ರೌಂಡ್ ಹಾಕ್ಬಿಟ್ಟು ಏನಪ್ಪಾ ಅಂತಂದ್ರೆ ಮತ್ತೆ ಕಸ್ಟಮರ್ಸ್ ಏನ ಕೇಳ್ತೀವಿ ಸರ್ ಖಾರ ಜಾಸ್ತಿನಾ ಇಲ್ಲ ಕಮ್ಮಿನಾ ಅಂತ. ಅವಾಗ ಏನಪ್ಪಾ ಅಂದ್ರೆ ಜಾಸ್ತಿ ಇರ್ಲಿ ಅಂತಂದ್ರೆ ಇನ್ನೊಂದ್ಸಲಿ ಹೊಡೆದ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಕೊಡ್ತೀವಿ ಸರ್ ನಾವು. ಹೌದು. ಇದಕ್ಕೆ ಯಾವುದೇ ಒಂದು ನೀವು ಆಯಿಲ್ ಹಾಕೋದು ಇಲ್ಲ ಸರ್. ಆಯಿಲ್ ಮಿಕ್ಸ್ ಇಲ್ಲ ಸರ್ ಇದಕ್ಕೆ. ಆಯಿಲ್ ಇದಕ್ಕೆ. ಓಕೆ. ಅಂದ್ರೆ ಈಗ ಆಯಿಲ್ ಹಾಕ್ತಾ ಇರೋದ್ರಿಂದ ಇದು ಏನೊಂದು ಮೆಟಲ್ಗೆ ಏನೋ ಅಂಟಲ್ಲ ಇದು? ಹೌದು, ಇಲ್ಲ ಸರ್. ಅಂದ್ರೆ ಯಾವ ತರದಲ್ಲೂ ಇದಿಲ್ಲ ಸರ್. ನೀಟಾಗಿರುತ್ತೆ. ಓಕೆ. ಅದೇನೋ ಫುಡ್ ಇದು. ಓಕೆ. ಏನೊಂದು ಕೊಬ್ಬು ಹಾಕತ್ತೀರಾ ಅದರಿಂದ ಸ್ವಲ್ಪ ಆಯಿಲ್ ಕಂಟೆಂಟ್ ಇರೋದ್ರಿಂದ ಯಾವುದೇ ಒಂದು ಆಯಿಲ್ ಹಾಕುವ ಅವಶ್ಯಕತೆ ಇಲ್ಲ ಇದಕ್ಕೆ? ಇಲ್ಲ, ಆಯಿಲ್ ಹಾಕೋ ಅವಶ್ಯಕತೆ. ನೋಡಿ ಫ್ರೆಂಡ್ಸ್, ಈಗ ಯಾವುದೇ ಒಂದು ಆಯಿಲ್ ನ ಯೂಸ್ ಮಾಡದಂತೆ ಇವರು ನೀಟಾಗಿ ಫ್ರೈ ಮಾಡ್ತಾ ಇರುವಂತದ್ದು ಇದು. ಸೊ ಫ್ರೆಂಡ್ಸ್, ಈಗೆಲ್ಲ ರೋಸ್ಟ್ ಆಗಿದೆ ನೋಡಿ. ಈಗ ಸರ್ವ್ ಮಾಡ್ತಾ ಇರುವಂಥದ್ದು. ಸೊ ಯಾವ ಥರ ಒಂದು ತಗೊಂಡು ಈಗ ಹಾಕ್ತಾ ಇದ್ದಾರೆ ನೋಡಿ. ಹಾಗೇನೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಏನು ಈಗ ಫ್ರೈ ಮಾಡ್ತಾ ಇದಾರೆ. ಏನು ಕಸ್ಟಮರ್ ಒಂದು ಆರ್ಡರ್ ಅಲ್ಲೇ ಕೇಳ್ತಾರೆ, ಅಲ್ಲೇನೆ ಬಿಸಿ ಬಿಸಿಯಾಗಿ ಕೊಡುವಂತದ್ದು ಇವರು. ಯಾವುದೇ ಒಂದು ಚಾಟ್ನ ಇವರು ಮಾಡಿ ಇಟ್ಕೊಂಡಿರಲ್ಲ.
ಯಾವುದೇ ರೀತಿ ಇವರು ಬಿಸಿ ಮಾಡ್ಕೊಡೋದು ಆ ತರದ ಏನ್ ಮಾಡಲ್ಲ. ಸೊ ಏನ್ ಕೇಳ್ತಾರೆ, ಯಾವ್ಯಾವ ಐಟಮ್ ಎಷ್ಟು ಬೇಕು ಅಂತ ಕೇಳ್ತಾರೆ, ಅವೆಲ್ಲವನ್ನು ಕೂಡ ಒಂದು ಏನ್ ಇನ್ ಕೇಸ್ 1/4 kg ಇರ್ಬೋದು, ಅರ್ಧ kg ಇರ್ಬೋದು, ಆ ತರ ಒಂದು ಏನ್ ಕೇಳ್ತಾರೆ ಆ ಎಲ್ಲಾ ಐಟಮ್ನು ಕೂಡ ಅವ್ರು ಹಾಕಿ ಏನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇರುತ್ತೆ ಅದೇ ರೀತಿ ಇವರು ಮಾಡ್ಕೊಡುವಂತದ್ದು. ಆ ತರ ಒಂದು ಏನಾದ್ರು ಪೀಸ್ ದಪ್ಪ ಇದ್ದು ಅಂತಂದ್ರೆ ಅದನ್ನ ಇವರು ಸಣ್ಣದಾಗಿ ಕಟ್ ಮಾಡಿ ಎಲ್ಲಾ ಪೀಸ್ಗಳು ಕೂಡ ನೀಟಾಗಿ ಮಸಾಲೆ ಹಿಡಿಬೇಕು ಅಂದ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಕೊಡ್ತಾರೆ. ಯಾಕೆಂದ್ರೆ ಕೆಲವು ಕಸ್ಟಮರ್ ಹೇಳ್ಬೋದು ಏನ್ ಕೇಸ್ ದಪ್ಪಾಗಿತ್ತು ಸೈಜು ಅಂತಂದ್ರೆ ಇದು ಬೇಯಲ್ಲ ಆ ರೀತಿ ಅನ್ಬಿಟ್ಟು. ಸೊ ಹಾಗಾಗಿ ಇವರು ಸಣ್ಣದಾಗೇನೆ ಪೀಸ್ ಮಾಡಿ ನೀಟಾಗಿ ಎಲ್ಲ ನೀಟಾಗಿ ಫ್ರೈ ಮಾಡಿ ಎಲ್ಲಾ ಐಟಮ್ಗಳು ಕೂಡ ನೀಟಾಗಿ ಮಸಾಲೆ ಇಟ್ಟಿರೋ ತರ ಮಾಡಿ ಕೊಡ್ತಾರೆ. ನೋಡಿ ಸರ್, ಈ ತರ ನಮ್ದು ಹೋಮ್ ಮೇಡ್ ಮಸಾಲಾ ಮಾಡ್ಕೊಂತೀವಿ ನಾವೇನೆ ಓನ್ ಆಗಿ. ನಾವ್ ಯಾವ್ದೇ ರೀತಿ ಕೆಮಿಕಲ್ಸ್ ಯಾವ್ದು ಉಪಯೋಗಿಸಲ್ಲ. ನಾವೇ ಸಪರೇಟ್ ಆಗಿ ಹೋಮ್ ಮೇಡ್ ತರ ನಾವೇ ಟೇಸ್ಟ್ ಕೊಟ್ಕೊಂಡು ನಾವೇ ಇದು ಮಾಡ್ತೀವಿ. ಗ್ರೈಂಡರ್ ಅಲ್ಲಿ ಈ ತರ ರುಬ್ಕೊಂತೀವಿ ಸರ್ ನಾವೇನೆ. ಯಾವುದೇ ರೀತಿ ಕೆಮಿಕಲ್ಸ್ ಆಗ್ಲಿ ಯಾವ್ದಾಗ್ಲಿ ಯಾವ್ದು ಯೂಸ್ ಮಾಡಲ್ಲ. ಇದು ಹೋಮ್ ಮೇಡ್ ತರ ನಾವೇ ರೆಡಿ ಮಾಡ್ಕೊಂತೀವಿ. ಮಟನ್ ಮಸಾಲ ಏನೇನು ಯೂಸ್ ಮಾಡ್ತೀವಿ ಅದೆಲ್ಲ ನಾವು ಹಾಕೊಂತೀವಿ. ಈ ತರ ನಾವು ಹೋಮ್ ಮೇಡ್ ತರ ಮಾಡ್ಕೊಂತೀವಿ ಸರ್. ಹೌದು ಸರ್, ಇದು ಕಲ್ಲು ಇದೆಯಲ್ಲ, ಕಲ್ಲು ಗ್ರೇಟ್ ಅದಲ್ವಾ, ಅದರಿಂದ ಇದ್ರ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಅವ್ರೇನು ಒಂದು ಚಾಟ್ನಾಗೆ ಬಳಸ್ತಾರೆ ಒಂದು ಮಸಾಲವನ್ನ ಈಗ ರೆಡಿ ಮಾಡ್ಕೊತಾರಂತದ್ದು. ಸೊ ಇದಾದ ನಂತರ ಇಲ್ಲೇ ಪಕ್ಕದಲ್ಲೇ ನಿಮ್ಗೆ ಬೇಕು ಅಂತಂದ್ರೆ ಏನೋ ಒಂದು ಫ್ಯಾಮಿಲಿ ಊಟ ಮಾಡ್ಬೇಕು ಅಂದ್ರೆ ಇಲ್ಲಿ ಸೌದೆ ಒಲೆ, ದಮ್ ಬಿರಿಯಾನಿ ಮತ್ತೆ ಎಲ್ಲಾ ಐಟಮ್ಗಳು ಕೂಡ ಇಲ್ಲೇ ಸಿಗುವಂತದ್ದು. ಜೊತೆಗೆ ನೀವು ಫ್ಯಾಮಿಲಿಗೆ ಏನ್ ಬೇಕು ಐಟಮ್ ಎಲ್ಲ ಒಂದಿಲ್ಲೇ ತಗೊಳ್ಬಹುದು. ಇದು ಬಂದು NJS ಅಂದ್ಬಿಟ್ಟು ಸೌದೆ ಒಲೆ ದಮ್ ಬಿರಿಯಾನಿ ಝೋನ್ ಅಂತ. ಸೊ ಫ್ರೆಂಡ್ಸ್, ನಾನು ಈಗ ಟೇಸ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ. ಬನ್ನಿ ಯಾವ ತರ ಇದೆ ಅಂತ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ಫ್ರೈ ಆಗಿದೆ, ನೀವು ನೋಡ್ತಾ ಇರ್ಬೋದು. ನೀವು ಪೀಸು ಕೂಡ ಅಷ್ಟೇ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ ಇವರು ನೀಟಾಗಿ ಫ್ರೈ ಮಾಡಿದ್ದಾರೆ. ಸೊ ನೋಡಿ, ಯಾವುದೇ ಒಂದು ಆಯಿಲ್ ಹಾಕ್ತಾನೆ ನೀಟಾಗಿ ಕಟ್ ಮಾಡಿ ಸಣ್ಣದಾಗಿ ಇವರು ಎಲ್ಲದಕ್ಕೂ ಕೂಡ ನೀಟಾಗಿ ಮಸಾಲೆ ಹಿಡಿದಿರುವಂತದ್ದು. ಸೊ ಈಗ ನೋಡಿ, ನೀವು ನೋಡ್ತಾ ಇದ್ರೆ ಇದು ನೀಟಾಗಿ ಫ್ರೈ ಆಗಿರುವಂತದ್ದು. ನೋಡಿ, ಒಂದು ಸಣ್ಣದಾಗಿ ಪೀಸ್ ಮಾಡಿರೋದ್ರಿಂದ ನೀಟಾಗಿ ಎಲ್ಲ ಮಸಾಲ ಎಲ್ಲ ನೀಟಾಗಿ ಹಿಡಿದಿದೆ. ಸೊ ನೋಡಿ, ಬನ್ನಿ ಯಾವ ತರ ಇದರಿಂದ ಟೆಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ, ನೀಟಾಗಿ ಎಲ್ಲ ಚೆನ್ನಾಗಿ ಬಂದಿದೆ. ನೀವೇನಾದ್ರೂ ಈ ಕಡೆ ಮಂಡ್ಯದಿಂದ ಮದ್ದೂರ್ ಕಡೆ ಹೋದ್ರೆ ಅಥವಾ ಬೆಂಗಳೂರಿಂದ ಈ ಕಡೆ ಬಂದ್ರೆ ಮೈಸೂರು ಕಡೆ ಹೋದ್ರೆ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಇದೆ. ಏನು ಒಂದು ಕಮ್ಮಿ ಉರಿ ಎಲ್ಲ ನೀಟಾಗಿ ಫ್ರೈ ಮಾಡಿರೋದ್ರಿಂದ ಎಲ್ಲ ನೀಟಾಗಿ ಬೆಂದಿದೆ. ಮತ್ತೆ ಈ ಕೆಂಪು ಚಟ್ನಿ ಕೊಟ್ಟಿದ್ದಾರೆ ನೋಡಿ ಇದು. ಸೊ ಈ ಕೆಂಪು ಚಟ್ನಿ ಇದು ಮತ್ತೆ ಚಾಟ್ನ ಜೊತೆಗೆ ತುಂಬಾ ಟೇಸ್ಟ್ ಆಗಿದೆ. ಈ ಒಂದು ವೆದರ್ ಮತ್ತೆ ಕೋಲ್ಡ್ ವೆದರ್ ಇದೆ. ಸೊ ಒಂದು ಖಾರವಾಗಿ ತುಂಬಾ ಸ್ಪೈಸಿ ಆಗಿರುವಂತದ್ದು. ನೋಡಿದ್ರಲ್ವಾ, ಈ ತರ ಮದ್ದೂರಲ್ಲಿ ಯಾವುದೇ ರೀತಿ ಒಂದು ಚಾಟ್ನ ಸೆಂಟರ್ ಇರಲಿಲ್ಲ. ಸೊ ಇವರು ಮೊದಲನೆಯದಾಗಿ ಈಗ ಮದ್ದೂರಲ್ಲಿ ಓಪನ್ ಮಾಡಿರುವಂಥದ್ದು. ಏನು ಬೆಂಗಳೂರು ಮೈಸೂರು ಹೈವೇ ಮದ್ದೂರು ಎಕ್ಸಿಟಲ್ಲಿ ಇವರು ಓಪನ್ ಮಾಡಿರುವಂಥದ್ದು. ಸೊ ನೀವೇನಾದರೂ ಇಲ್ಲಿ ಸುತ್ತಮುತ್ತ ಇದ್ದರೆ ಹೋಗಿ ಒಂದ್ಸರಿ ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.